Hello, my dear 10th standard and 9th standard students. Welcome back to my channel. Yes, the day is coming tomorrow on 24th September 2024. Your midterm examination is going to be held. And for 10th standard students, it is very crucial. Why? Because the question paper is from board exam. And don't worry, my dear students. Letter writing, 5 marks ಬರುತ್ತೆ ನಿಮಗೆ letter writing. Even for ninth also, 9 students and 10 students, both of you are going to write letter for 5 marks. Note it. Just easy note. Official letter. You need to remember some points here. First of all, ನಿಮ್ಗೆ ಗೊತ್ತೈತಿ from ಬರೀಬೇಕು. Then date and how to write one pattern. I will show you. This is the pattern, my dear students. From compulsory left side ಬರೀರಿ. It's a new pattern. Why? Because after following this pattern only, one of my students who got first rank state level ಅನುಪಮ ಹಿರೇಹೊಳಿ ಅಂತ ಆ ಹುಡುಗಿಗೆ ನಾನು ಅದೇ ಸೇಮ್ ಟೀಚ್ ಮಾಡಿದೆ. ದೆನ್ ಶಿ ಗಾಟ್ ಔಟ್ ಆಫ್ ಔಟ್ ಮೀನ್ಸ್ 125 ಮಾಡಿ ಸ್ಟೂಡೆಂಟ್ಸ್. ಸೊ ಇದೇ ಪ್ಯಾಟರ್ನ್ ಫಾಲೋ ಮಾಡ್ರಿ. ನೋಡ್ರಿ, ಫಸ್ಟ್ ನಿಮಗೆ ಬರೋದು ಫ್ರಾಮ್ ಬರೀಬೇಕು. ದೆನ್ ಯು ಕ್ಯಾನ್ ರೈಟ್ ಡೇಟ್ ಹಿಯರ್, ಡೇಟ್ ಆ್ಯಂಡ್ 2 ಲೆಟರ್. ವೆರಿ ಇಂಪಾರ್ಟೆಂಟ್. 2 ಹಿಂಗೆ ಬರೀಬೇಕು. ನಂಬರ್ ಬರೀದ್ರಿ ಮತ್ತೆ 1 2 3 ಅಂತೆ. ಡೋಂಟ್ ರೈಟ್ ನಂಬರ್ಸ್. 2 letter and after 2 ಬರೆದ ನಂತರ ಇಟ್ಸ್ ವೆರಿ ಇಂಪಾರ್ಟೆಂಟ್. ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಡಮ್, ಎನಿವನ್ ರೈಟ್. ಡೋಂಟ್ ರೈಟ್ ಡಬಲ್ ಅಥವಾ ಅಂತ ಮತ್ತೆ ನೀವು ಚಾಯ್ಸ್ ಮಾಡ್ಕೊಂಡು ಕೊಡಬೇಡ್ರಿ ಯಾರಿಗೆ, ವ್ಯಾಲ್ಯೂಟರ್ಗೆ. ದೆನ್ ಸಬ್ಜೆಕ್ಟ್ 5ನೇ ನಂಬರ್ ಪಾಯಿಂಟ್. ದೆನ್ ಬಾಡಿ ಆಫ್ ದ ಲೆಟರ್ ಮಸ್ಟ್ ಬಿ 3.5 ಅಥವಾ 4.5 ಲೈನ್ಸ್ ಅಷ್ಟೇ, ನಾಟ್ ಮೋರ್ ದೆನ್ ದ್ಯಾಟ್. ಲಾಸ್ಟ್ yours faithfully. ಈಗ ನೋಡ್ರಿ, ಐ ವಿಲ್ ಶೋ ಯು ಒನ್ ರೆಡಿಮೇಡ್ ಲೆಟರ್ ಪ್ಯಾಟರ್ನ್. ಸೀದೆ ಈ ರೀತಿ ಬರುತ್ತೆ. ಇಮ್ಯಾಜಿನ್ ದಟ್ ಯು ಆರ್ ಶ್ರೀನಿವಾಸ್ ಆರ್ ರಾಣಿ, ಶಾಂತಿನಿಕೇತನ್ ಪಬ್ಲಿಕ್ ಸ್ಕೂಲ್, Haveri. Write a letter to your headmaster to issue TC for higher studies. Yes, I express my great thanks to the person who has sent me this in a group. It is their effort, his effort. I think Ravi sir, all credit goes to Ravi sir from Haveri, I think so. He has prepared this one. He has and he has sent I think one of the students has shared me this one PDF. Anyhow, ಇಲ್ಲಿ ನೋಡ್ರಿ, ಫಾರ್ಮ್ ಬಂತಿ, ಕಂಪಲ್ಸರಿ ಫಾರ್ಮ್ ಬರೀಬೇಕು. ಆಫ್ಟರ್ ದ್ಯಾಟ್ anyone name you write, Srinivas or Rani, anyone. If you are boy Srinivas you write. Girl means ರಾಣಿ ರೈಟ್. ಶಾಂತಿನಿಕೇತನ್ ಪಬ್ಲಿಕ್ ಸ್ಕೂಲ್ ಕರೆಕ್ಟ್ ನಿಮ್ಮ ಸ್ಕೂಲ್ ಏನು ಕೊಟ್ಟಿರ್ತಾರಲ್ಲ ಅದೇ ಸ್ಕೂಲ್. ಇಫ್ ಡೆಫಿನೆಟ್ಲಿ ಅವ್ರು ಕೊಟ್ಟೆ ಬಿಟ್ಟಿರ್ತಾರೆ. ಅವ್ರು ಏನು ಮಾಡಿರ್ತಾರೋ ಸ್ಕೂಲ್ ನೇಮನ್ನು ಕೊಟ್ಟಿರ್ತಾರೆ, ಅದನ್ನೇ ಬರೀಬೇಕು. ಅಡ್ರೆಸ್ ಏನು ಕೊಟ್ಟಿರ್ತಾರೆ ಅದೇ ಬರೀಬೇಕು. ಇಮ್ಯಾಜಿನ್ ಅಂದ ತಕ್ಷಣ ನೀವು ಬೇರೆ ಹೆಸರು ಇಮ್ಯಾಜಿನ್ ಮಾಡ್ಕೊಂಗಿಲ್ಲ, ಕೊಟ್ಟಿದ್ದೇ ಬರೀಬೇಕು. ದೆನ್ ಡೇಟ್, ಟುಡೇಸ್ ಡೇಟ್ ಮೀನ್ಸ್ ವೆನ್ ಯು ಆರ್ ರೈಟಿಂಗ್ ಎಕ್ಸಾಮ್ ದ್ಯಾಟ್ ಡೇಟ್. ಎನ್ನೋಲಿದ್ರೆ ಎನ್ನೋ ಬರೀರಿ. ಮಿಟರ್ಮ್ ನಾಳೆ ಎಕ್ಸಾಮ್ಗೂ ನೀವು 24. ಆ್ಯಕ್ಚುಲಿ ಇನ್ ಪಿ ಯು ಪ್ಯಾಟರ್ನ್ ಪಿ ಯು ಏನು ಮಾಡ್ಬೇಕು ನಾವು ಈ ರೀತಿ 24 ಏನು ಮಾಡೋಂಗಿಲ್ಲ ನಾವು. 24 ಸ್ಲ್ಯಾಶ್ ಕೊಟ್ಟು ಅಥವಾ ಡ್ಯಾಶ್ ಕೊಟ್ಬಿಟ್ಟು ಏನು ಮಾಡ್ತೀವಿ, 9/20/24 ಮಾಡ್ತೀವಿ ಈ ರೀತಿ. ಎಸ್, ಅಫ್ಕೋರ್ಸ್ ಡೇಟ್ ಈಸ್ ಆಲ್ಸೋ ವಂಡರ್ಫುಲ್ ಫಾರ್ 24/24. ಓಕೆ, ದಟ್ ಟು ಫಾರ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ನೆಕ್ಸ್ಟ್ ಹೆಡ್ ಮಾಸ್ಟರ್. ದ ಹೆಡ್ ಮಾಸ್ಟರ್ ಕಂಪಲ್ಸರಿ ಬರೀರಿ, ಹೆಡ್ ಮಾಸ್ಟರ್ ಅಂತ. ಅಗೇನ್ ಸ್ಕೂಲ್ ನೇಮ್, ಅಲ್ಲಿ ಆ ಸ್ಕೂಲ್ದು ಹೆಡ್ ಮಾಸ್ಟರ್ ಇವರು ಬರೀಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಪೆಕ್ಟೆಡ್ ಸರ್. ಹೇಳಿದ್ನಲ್ಲ ನಿಮ್ಗೆ, ಅಲ್ಲಿ ಹೆಡ್ ಮಾಸ್ಟರ್ ಅದಾಗಲಿ ಮತ್ತು ನೀವು ಮೇಡಮ್ ಸರ್ ಬರಿಬೇಡ್ರಿ, ಒಂದೇ ಬರೀಬೇಕು. ಹೆಡ್ ಮಾಸ್ಟರ್ ಬರೆದ್ರೆ ಮುಗೀತು. ದೆನ್ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ರಿಕ್ವೆಸ್ಟ್ ಟು ಇಶ್ಯೂ TC. ಇದಕ್ಕೆ ರಿಕ್ವೆಸ್ಟ್ ಮಾಡ್ತೀರಿ ನೀವು, ರಿಕ್ವೆಸ್ಟ್ ಆರ್ ರಿಕ್ವೆಸ್ಟಿಂಗ್ ಬರೆದ್ರು ಓಕೆ, ನಾಟ್ ಅ ಪ್ರಾಬ್ಲಮ್. ರಿಕ್ವೆಸ್ಟಿಂಗ್ ಟು ಗ್ರಾಂಟ್ 2 days ಲೀವ್ ಅಂತ ಬರ್ತಾರೆ. ರಿಕ್ವೆಸ್ಟಿಂಗ್ ಅಂತ ಬರೆದ್ರು ಓಕೆ. ರಿಕ್ವೆಸ್ಟಿಂಗ್ ಫಾರ್ 1 day ಲೀವ್, 2 day ಲೀವ್ ಅಂತ ಈ ರೀತಿ ಬರೀತೀವಿ. ರಿಕ್ವೆಸ್ಟಿಂಗ್ ಜರಂಡ್ ಅಂತ ಕರಿತೀವಿ ನಾವು ಅದಕ್ಕೆ. ದೆನ್ ಆಸ್ ಯೂಶುವಲ್ ಬಾಡಿ ಆಫ್ ದ ಲೆಟರ್ ಬರೀಬೇಕು. ಬಾಡಿ ಆಫ್ ದ ಲೆಟರ್ ಆ್ಯಂಡ್ ನಾಟ್ ಮೋರ್ ದೆನ್ 4 lines ಇಷ್ಟೇ. ನೆಕ್ಸ್ಟ್ ಥ್ಯಾಂಕಿಂಗ್ ಬರೀಬಾರ್ದು. ಏನು ಬರೀಬಾರ್ದು ಅಂತ ಹೇಳ್ತಾರೆ ನೋಡ್ರಿ. ಥ್ಯಾಂಕಿಂಗ್ ನೆವರ್ ರೈಟ್. ಥ್ಯಾಂಕ್ ಯು, ದಟ್ಸ್ ಇಟ್. ಇವನ್ ಸರ್ ಬರೆದು ನಡೀತಿದ್ವಿ, ಬರಲಿಕ್ಕೂ ನಡೀತಿದ್ವಿ. ಥ್ಯಾಂಕ್ ಯು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡೂ ಮಿಸ್ಟೇಕ್ ಹಿಯರ್. ಇಲ್ಲಿ ಹೇಳ್ತಾರೆ ನೋಡ್ರಿ, ಯುವರ್ಸ್ ಅಪಾಸ್ಟ್ರಫಿ ಹಚ್ಚಿದ್ರಿ ಹೋದ್ ನಿಮ್ದು. ನೆವರ್ ಎವರ್ ಟ್ರೈ ದಿಸ್. ಬರೀಬೇಡ್ರಿ ಇದನ್ನು. ಯು ಮಸ್ಟ್ ರೈಟ್ ಯುವರ್ಸ್. ಓಕೆ, ನೆಕ್ಸ್ಟ್ ಮೂವ್ ಟು ದ ಲಾಸ್ಟ್ ಟೈಮ್ ಮಾಡಿ ಯುವರ್ಸ್ ಬರ್ಬಿಟ್ರು ನಿಮ್ಮ ಹೆಸರು ಬರೀರಿ. ಹೆಸರು ಬರೀಲಿ. ಆ್ಯಕ್ಚುಲಿ ಎನೋಲಾಗ್ ಹೆಸರು ಬರೀಬಾರ್ದು, XYZ ಅಂತ ಬರೀಬೇಕು. ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರಲ್ಲ ನೋಡ್ರಿ, ಏನು ಹೆಸರು ಕೊಟ್ಟಿದ್ದಾರಲ್ಲ ಶ್ರೀನಿವಾಸ ಅದು ಕೊಟ್ಟಿದ್ದಾರೆ. ಎಲ್ಲ ಕಾಮನ್ ಫಾರ್ ಎವ್ರಿ ಒನ್.
ಅದಕ್ಕೆ ಕೊಟ್ಟಿರ್ತಾರೆ ಅವರು. ಅಲ್ಲಿ ಅದನ್ನ ಬರೀರಿ, ಶ್ರೀನಿವಾಸ ಬರ್ದ್ರೆ ಮುಗೀತು. ಇಲ್ಲ ಬರ್ದಾರ ನೋಡ್ರಿ ಈ ರೀತಿ. ಇದೇ ನೋಡಿ ನಿಮ್ಮದು ಆಫಿಷಿಯಲ್ ಲೆಟರ್, ಇಷ್ಟೇ, ಏನಿಲ್ಲ. ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆರ್ ಎಲ್ಸ್ ಇಫ್ ಯು ಜಾಯ್ನ್ ಮೈ ವಾಟ್ಸಪ್ ಲಿಂಕ್ ಐ ವಿಲ್ ಶೇರ್ ದಿಸ್ PDF ಟು ಯು ಡೆಫಿನೆಟ್ಲಿ. 9844505551 ಈ ನಂಬರಿಗೆ ನಿಮ್ಮ ಒಂದು ಹಾಯ್ ಮೆಸೇಜ್ ಕಳಿಸ್ರಿ, ನಾನು ನಿಮ್ಗೆ ಗ್ರೂಪ್ ಲಿಂಕ್ ಕಳಿಸ್ತೇನೆ. ಅದರ್ವೈಸ್ ಐ ಹ್ಯಾವ್ ಆಲ್ರೆಡಿ ಗಿವನ್ ದ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಫಸ್ಟ್ ಕಮೆಂಟಲ್ಲಿ ಇರುತ್ತೆ. ಕಮೆಂಟ್ ಬಾಕ್ಸ್ ಚೆಕ್ ಮಾಡಿರಿ, ಅಲ್ಲೇ ಇರುತ್ತೆ ನೋಡಿ, ಗ್ರೂಪ್ ಲಿಂಕ್ ಇರ್ತೈತಿ, ನಿಮ್ಗೆ ಕಳಿಸ್ಕೊಡ್ತೇನೆ. ಡೋಂಟ್ ವರಿ, ಕೂಲಾಗಿ ಬರೀರಿ. ನಾಳೆ ಎಕ್ಸಾಮ್ ಐತಿ. ನನ್ನ ಪರ್ಸನಲ್ ಲೆಟರ್ ನೋಡಿ, ಪರ್ಸನಲ್ ಲೆಟರ್ ಐ ಡೋಂಟ್ ರೆಕಮೆಂಡ್ ದ ಸ್ಟೂಡೆಂಟ್ಸ್ ಟು ರೈಟ್ ಪರ್ಸನಲ್ ಓನ್ಲಿ. ಬಟ್ ನಿಮ್ಮ ಇಂಟ್ರೆಸ್ಟ್ ಬರಿಬೋದು, ಬಟ್ ನಿಮ್ಗೆ ಗೊತ್ತಿರಲಿ ಈಗಂತೆ ಪರ್ಸನಲ್ ಲೆಟರ್ ಯಾರು ಬರೋಂಗಿಲ್ಲ. ಮೀನ್ಸ್ ಆಲ್ ವಾಟ್ಸಪ್ ಇನ್ ಆಲ್ ಟ್ವಿಟರ್, ಇನ್ಸ್ಟಾಗ್ರಾಮ್. ಓಕೆ, ಪರ್ಸನಲ್ ಲೆಟರ್ ಫಸ್ಟ್ ಫ್ರಾಮ್ ಬರಬೇಕು. ಫ್ರಾಮ್ ಬರೆದ ನಂತರ ಡೇಟ್ ಆ್ಯಂಡ್ ಮೈ ಡಿಯರ್. ಫಸ್ಟ್ ಆಫ್ ಆಲ್ ನೋಡ್ರಿ, ಡಿಯರ್ ಮೈ ಬ್ರದರ್ ಇದ್ರು ಮೈ ಡಿಯರ್ ಬ್ರದರ್, ಮೈ ಡಿಯರ್ ಫಾದರ್, ಮೈ ಡಿಯರ್ ಮದರ್ ಬರೀಬೇಕು. ಫ್ರೆಂಡ್ ಇದ್ರೆ ಮೈ ಡಿಯರ್ ಫ್ರೆಂಡ್. 6 ಥಿಂಗ್ಸ್ ನೋಡ್ರಿ. ಯುವರ್ಸ್ ಅಫೆಕ್ಷನೇಟ್ಲಿ, ಲವಿಂಗ್ಲಿ ಅಂತ ಬರೀಬೇಕು. ಒಂದು ಮಾಡಲ್ ಐತೆ ನೋಡ್ರಿ ಇಲ್ಲಿ ನೋಡ್ರಿ. ಇಮ್ಯಾಜಿನ್ ದಟ್ ಯು ಆರ್ ಸೂರಜ್, ನೀವು ಸೂರಜ್ ಆರ್ ಸುಮನ್, ಗರ್ಲ್ ಸುಮನ್ ಆರ್ ಸೂರಜ್ ಇಮ್ಯಾಜಿನ್ ಮಾಡ್ಕೊರಿ. ಬಾಯ್ ಇದ್ರೆ 10th ಸ್ಟ್ಯಾಂಡರ್ಡ್, ಆ್ಯಕ್ಚುಲಿ ಈ ರೀತಿ ಬರೀಬಾರ್ದು. 10th ಇದ್ರೆ ಇಷ್ಟ ಬರೀತು. ರೋಮನ್ಗೆ THUSTRD ಬರೀಬಾರ್ದು. ಗೌರ್ಮೆಂಟ್ ಉರ್ದು ಹೈಸ್ಕೂಲ್ ಹಿರೇಕೆರೂರ್. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ 500 rupees. ತಂದೆಗೆ ಪತ್ರ ಬರೀದ್ರು. ಏನು ಬರೀಬೇಕು? ತಂದೆಗೆ ಪತ್ರ ಬರೀಬೇಕು. ಯಾರು ನೋಡ್ರಿ ಎದಕ್ಕೆ ಬರೀಬೇಕು ಹೇಳ್ರಿ? ಫಾರ್ ಯುವರ್ ಎಕ್ಸ್ಕರ್ಷನ್. ಎಕ್ಸ್ಕರ್ಷನ್ ಅಂದರೆ ಟೂರ್, ಔಟಿಂಗ್. ಅದಕ್ಕೋಸ್ಕರ ಪತ್ರ. ಎದಕ್ಕೋಸ್ಕರ? ಎಕ್ಸ್ಕರ್ಷನ್ ಹೊಂಟೇವಿ. ಎದಕ್ಕೆ ಹೊಂಟೇವಿ? ಟೂರ್ ಹೊಂಟೇವಿ. ಎಸ್, ವೆರಿ ಆಲ್ ಆರ್ ಎಕ್ಸೈಟಿಂಗ್. ಡಿಸೆಂಬರಲ್ಲಿ ಎಲ್ಲ ಸ್ಕೂಲಲ್ಲಿ ಹುಡುಗರಿಗೆ ಕರ್ಕೊಂಡು ಹೋಗ್ತಾರೆ. ಡಿಸೆಂಬರ್ ಮಂತಲ್ಲಿ ಎಲ್ಲ ಹೋಗಿ ಬನ್ನಿ, ಸೇಫಾಗಿ ಬನ್ನಿ. ದೆನ್ ಟುಮಾರೋಸ್ ಎಕ್ಸಾಮ್ ಮಚ್ ಮೋರ್ ಎಕ್ಸೈಟ್ಮೆಂಟ್ ಈಸ್ ವಿಜುವಲೈಸಿಂಗ್. ಡೋಂಟ್ ವರಿ, ಕ್ವಶನ್ ಪೇಪರ್ ಭಾಳ ಚೆನ್ನಾಗಿ ಬರುತ್ತೆ. ನೀವು ಓದಿದ್ರೆ ನಿಮ್ಮ ಕ್ವಶನ್ ಪೇಪರ್ ಈಸಿನೇ ಆಗುತ್ತೆ. ಡೋಂಟ್ ವರಿ. ಫ್ರಮ್ ಬರೀಬೇಕು. ಫ್ರಮ್ ಆ್ಯಂಡ್ ಬಾಯ್ ನೇಮ್ ಸೂರಜ್ ಆರ್ ಗರ್ಲ್ ಇದೆ ಸುಮನ್ ಬರೀರಿ. ಆ್ಯಂಡ್ ಹಿಂಗೆ ಬರೀಬಾಟ್ರಿ ನೀವು. ಯಾವತ್ತು ಇದು ಕರೆಕ್ಟ್. ಗೌರ್ಮೆಂಟ್ ಉರ್ದು ಹೈಸ್ಕೂಲ್ ಹಿರೇಕೆರೂರ್ ಅಂತ ಬರೀರಿ. ನೆಕ್ಸ್ಟ್ ಡೇಟ್ ಆ್ಯಂಡ್ ಮೈ ಡಿಯರ್ ಫಾದರ್ ಆದ ತಕ್ಷಣ ಕಾಮ ಕಂಪಲ್ಸರಿ ಕೊಡ್ರಿ. ಕಾಮ. ಓಕೆ, ಐ ಆಮ್ ಫೈನ್, ಹೌ ಆರ್ ಯು, ಐ ಆಮ್ ಡೂಯಿಂಗ್ ಗ್ರೇಟ್ ಅಂತ ಬರಿಬೋದು ನೀವು. ಇದು ಅಡ್ವಾನ್ಸ್ ಲೆವೆಲ್. ಐ ಆಮ್ ಡೂಯಿಂಗ್ ಗ್ರೇಟ್ ಅಂದ್ರೆ ಆರಾಮಾಗಿದ್ದೀನಿ ಅಂದಂಗೆ. ಹೋಪ್ ಹೋಪ್ ಯು ಆ್ಯಂಡ್ ಮದರ್ ಆರ್ ಆಲ್ಸೋ ಫೈನ್. ತಾಯಿ ಮತ್ತು ತಂದೆ ಎಲ್ಲರೂ ಚೆನ್ನಾಗಿದೆ ಅಂತ ಬಯಸ್ತೇನೆ ಅಂತ ಈ ರೀತಿ ಬರಿಬೇಕು. ಬಾಡಿ ಆಫ್ ದ ಲೆಟರ್ ನೀವು ಸ್ವಲ್ಪ ನೀಟಾಗಿ ಬರೀರಿ. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಥರ ಇಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಅಲ್ಲೂ ಬರೀತೀರಿ. ಇವನ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಆಲ್ಸೋ ಕ್ಯಾನ್ ಫಾಲೋ ದಿಸ್. ಯುವರ್ಸ್ ಅಫೆಕ್ಷನೇಟ್ಲಿ. ಯುವರ್ಸ್ ನೋಡ್ರಿ, ಇಲ್ಲಿ ಅಪೋಸ್ಟ್ರೋಫ್ ಕೊಟ್ಟಿಲ್ಲ, ಅದ ಕೊಡಲೇಬಾರ್ದು. ಅಫೆಕ್ಷನೇಟ್ಲಿ ಬರೆದ ನಂತರ ಇಲ್ಲಿ ಟೂ ಎಲ್ಲಿ ಬರೀಬೇಕಂತ ಭಾಳ ಜನ ಕೇಳ್ತಾರೆ. ಇಲ್ಲೇ ನೋಡ್ರಿ, ಯುವರ್ಸ್ ಅಫೆಕ್ಷನೇಟ್ಲಿ ಬರೆದ್ರಿ, ಇಲ್ಲಿ ಟೂ ಬರೀಬೇಕು. ಲಾಸ್ಟ್ ಕರೆಕ್ಟ್ ಇದೆ. ಇಷ್ಟು ಬರೆದ್ರೆ ಮುಗಿತು. ಎಲ್ಲಿ ಯಾರು ಬರೀತೀವಿ ನೀವು? ಶಂಕರ್, ವಿಜಯನಗರ್, 3rd ಕ್ರಾಸ್, ಬಿಜಾಪುರ. ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ನೋಡ್ರಿ. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.